ನಮಸ್ಕಾರ. ಮುಖ್ಯಾಂಶಗಳು. ಇಂದಿನಿಂದ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ ಪ್ರವಾಸ. ಬೆಂಜಮಿನ್ ನೆತನ್ಯಾಹು ಜತೆ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚೆ. ಮಹಾರಾಷ್ಟ್ರದ ಶೇಗಾಂವ್ನಲ್ಲಿ ರಾಷ್ಟ್ರೀಯ ಆರೋಗ್ಯ ಮೇಳ ಆಯೋಜನೆ. ಆಯುಷ್ ವೈದ್ಯ ಪದ್ಧತಿ ಕುರಿತು ಜನಜಾಗೃತಿ. ಶಿವಮೊಗ್ಗ ವಿದ್ಯಾರ್ಥಿ ಹತ್ಯೆ ಪ್ರಕರಣ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮತ್ತು ಟಿ20 ವಿಶ್ವಕಪ್ ಕ್ರಿಕೆಟ್ ಸೂಪರ್ 8 ಹಂತದಲ್ಲಿಂದು ನ್ಯೂಜಿಲೆಂಡ್ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. 2 ದಿನಗಳ ಇಸ್ರೇಲ್ ಭೇಟಿ ಉಭಯ ದೇಶಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ ಭೇಟಿಗಾಗಿ ಪ್ರಧಾನಿ ಇಂದು ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪ್ರಯಾಣ ಬೆಳೆಸಿದರು. ಪ್ರಯಾಣಕ್ಕೂ ಮುನ್ನ ತಮ್ಮ ಹೇಳಿಕೆಯಲ್ಲಿ ಇದು ವ್ಯೂಹಾತ್ಮಕ ಪಾಲುದಾರಿಕೆಗೆ ಹೊಸ ಗುರಿಗಳನ್ನು ನಿಗದಿಪಡಿಸುತ್ತದೆ ಮತ್ತು ಎರಡೂ ದೇಶಗಳಿಗೆ ಸ್ಥಿತಿಸ್ಥಾಪಕ ನಾವೀನ್ಯತೆ ಮತ್ತು ಸಮೃದ್ಧ ಭವಿಷ್ಯಕ್ಕಾಗಿ ಹಂಚಿಕೆಯ ದೃಷ್ಟಿಕೋನವನ್ನು ಮುನ್ನಡೆಸುತ್ತದೆ ಎಂದು ಹೇಳಿದರು. ಭಾರತ ಮತ್ತು ಇಸ್ರೇಲ್ ದೃಢವಾದ ಮತ್ತು ಬಹುಮುಖಿ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಗಮನಾರ್ಹ ಬೆಳವಣಿಗೆ ಮತ್ತು ಚಲನಶೀಲತೆಗೆ ಸಾಕ್ಷಿಯಾಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತುಕತೆ ನಡೆಸಲು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ಹೇಳಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾವೀನ್ಯತೆ, ಕೃಷಿ ಮತ್ತು ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವತ್ತ ಮಾತುಕತೆಗಳು ನಡೆಯಲಿವೆ. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆಯೂ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುವುದು ಎಂದು ಪ್ರಧಾನಿ ತಿಳಿಸಿದ್ದಾರೆ. ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹರ್ಜೋಗ್ ಅವರನ್ನು ಭೇಟಿ ಮಾಡುವುದಾಗಿ ಹೇಳಿದ ಪ್ರಧಾನಿ ಇಸ್ರೇಲ್ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುವುದಾಗಿ ಮಾಹಿತಿ ಹಂಚಿಕೊಂಡರು. ಇದರೊಂದಿಗೆ ಇಸ್ರೇಲ್ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಿರುವ ಮೊದಲ ಭಾರತೀಯ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ನರೇಂದ್ರ ಮೋದಿ ಅವರು ಪಾತ್ರರಾಗಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಭಾರತೀಯ ಸಮುದಾಯದೊಂದಿಗೆ ಪ್ರಧಾನಿ ಸಂವಹನ ನಡೆಸಲಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಆಯುಷ್ ಸಚಿವಾಲಯ, ಅಖಿಲ ಭಾರತ ಆಯುರ್ವೇದ ಕಾಂಗ್ರೆಸ್ ಸಹಯೋಗದೊಂದಿಗೆ ಮಹಾರಾಷ್ಟ್ರದ ಬುಲ್ದಾನಾ ಜಿಲ್ಲೆಯ ಶೇಗಾಂವ್ನಲ್ಲಿ ಆಯೋಜಿಸಿರುವ ರಾಷ್ಟ್ರೀಯ ಆರೋಗ್ಯ ಮೇಳವನ್ನು ಉದ್ಘಾಟಿಸಲಿದ್ದಾರೆ. ಔಷಧೀಯ ಸಸ್ಯಗಳ ಕೃಷಿ ಮತ್ತು ಕೃಷಿ ಅರಣ್ಯೀಕರಣದ ಮೂಲಕ ಆಯುಷ್ ವೈದ್ಯ ಪದ್ಧತಿಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವುದು, ಸಮಗ್ರ ಆರೋಗ್ಯ ಸೇವೆಗಳನ್ನು ಒದಗಿಸುವುದು ಮತ್ತು ರೈತರಿಗೆ ಹೊಸ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಈ ಕಾರ್ಯಕ್ರಮ ಹೊಂದಿದೆ. ಮಹಾರಾಷ್ಟ್ರ ಭೇಟಿಯಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಜ್ಯದ ಬುಲ್ದಾನಾ ಜಿಲ್ಲೆಯ ಶೇಗಾಂವ್ನಲ್ಲಿ ಕೇಂದ್ರ ಆಯುಷ್ ಸಚಿವಾಲಯ ಆಯೋಜಿಸಿರುವ ರಾಷ್ಟ್ರೀಯ ಆರೋಗ್ಯ ಮೇಳ 2026 ಅನ್ನು ಇಂದು ಉದ್ಘಾಟಿಸಲಿದ್ದಾರೆ. ಔಷಧೀಯ ಸಸ್ಯಗಳ ಕೃಷಿ ಮತ್ತು ಕೃಷಿ ಅರಣ್ಯೀಕರಣದ ಮೂಲಕ ಆಯುಷ್ ವೈದ್ಯ ಪದ್ಧತಿಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವುದು, ಸಮಗ್ರ ಆರೋಗ್ಯ ಸೇವೆಗಳನ್ನು ಒದಗಿಸುವುದು ಮತ್ತು ರೈತರಿಗೆ ಹೊಸ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಈ ಕಾರ್ಯಕ್ರಮ ಹೊಂದಿದೆ. ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಮತ್ತು ಸಾಂಪ್ರದಾಯಿಕ ಕೃಷಿಯ ಜತೆಗೆ ಔಷಧೀಯ ಸಸ್ಯ ಆಧಾರಿತ ಕೃಷಿಯಲ್ಲಿ ಅವಕಾಶಗಳನ್ನು ಅನ್ವೇಷಿಸುವಂತೆ ಕೇಂದ್ರ ಆಯುಷ್ ಸಚಿವ ಪ್ರತಾಪ್ರಾವ್ ಜಾಧವ್ ಅವರು ರೈತರು, ಸ್ವಸಹಾಯ ಗುಂಪುಗಳು ಮತ್ತು ಯುವಕರಿಗೆ ಮನವಿ ಮಾಡಿದ್ದಾರೆ. ಬಳಿಕ ರಾಷ್ಟ್ರಪತಿ ಅವರು ಶೇಗಾಂವ್ನ ಗಜಾನನ್ ದೇವಾಲಯದಲ್ಲಿ ಸಂತ ಗಜಾನನ್ ಮಹಾರಾಜರ ದರ್ಶನ ಮಾಡಲಿದ್ದಾರೆ. ನಂತರ ಸಂಜೆ ರಾಷ್ಟ್ರಪತಿ ಅವರು ನಾಗ್ಪುರ ಬಳಿಯ ಜಮ್ತಾದಲ್ಲಿರುವ ವಿಶ್ವಶಾಂತಿ ಸರೋವರ ಸಂಕೀರ್ಣದಲ್ಲಿ ಏಕತೆ ಮತ್ತು ನಂಬಿಕೆಯ ಮೂಲಕ ಮಹಾರಾಷ್ಟ್ರಕ್ಕೆ ಸುವರ್ಣಯುಗ ಎಂಬ ಶೀರ್ಷಿಕೆಯ ಬ್ರಹ್ಮಕುಮಾರಿ ಸಂಘಟನೆಯ ರಾಜ್ಯ ಮಟ್ಟದ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಾರ್ಖಂಡ್ಗೆ ಭೇಟಿ ನೀಡಲಿದ್ದು, ಜೆಮ್ಶೆಡ್ಪುರದ ಶ್ರೀ ಜಗನ್ನಾಥ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ದತ್ತಿ ಕೇಂದ್ರ ಆಯೋಜಿಸಿರುವ ಶ್ರೀ ಜಗನ್ನಾಥ ದೇವಾಲಯದ ಭೂಮಿ ಪೂಜೆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಜಮ್ಶೆಡ್ಪುರದ ಮಣಿಪಾಲ್ ಟಾಟಾ ವೈದ್ಯಕೀಯ ಕಾಲೇಜಿಗೂ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ನಾಡಿದ್ದು ಫೆಬ್ರವರಿ 27ರಂದು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರತೀಯ ವಾಯುಪಡೆ ಆಯೋಜಿಸಿರುವ ಅತಿದೊಡ್ಡ ವಾಯುಪಡೆ ಕವಾಯತು ಕಾರ್ಯಕ್ರಮವನ್ನು ವೀಕ್ಷಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಾಯುಪಡೆ ವೈಮಾನಿಕ ಸಮರಾಭ್ಯಾಸ ಹಾಗೂ ವೈಮಾನಿಕ ಶಕ್ತಿಯನ್ನು ಪ್ರದರ್ಶಿಸಲಿದೆ.
ಭಾರತದಲ್ಲಿ ಮುಂದಿನ ಕೈಗಾರಿಕಾ ಕ್ರಾಂತಿಯು ಜೈವಿಕ ತಂತ್ರಜ್ಞಾನ ಚಾಲಿತವಾಗಿರುತ್ತದೆ ಮತ್ತು ದೇಶವು 2047ರ ವೇಳೆಗೆ $1 ಟ್ರಿಲಿಯನ್ ಜೈವಿಕ ಆರ್ಥಿಕತೆಯನ್ನು ನಿರ್ಮಿಸುವತ್ತ ಸ್ಥಿರವಾಗಿ ಸಾಗುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ಜೈವಿಕ ತಂತ್ರಜ್ಞಾನ ಇಲಾಖೆಯ 40ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ದೇಶಿಸಿ ಅವರು, ಭಾರತವು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ತಡವಾಗಿ ಪ್ರವೇಶಿಸುವುದಿಲ್ಲ ಎಂದು ಖಚಿತಪಡಿಸಿದೆ ಮತ್ತು ಜೈವಿಕ ತಂತ್ರಜ್ಞಾನ ಭವಿಷ್ಯದ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಚಾಲಕ ಶಕ್ತಿಯಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಸೇರಿದಂತೆ ಡಿಜಿಟಲ್ ಸಾಧನಗಳೊಂದಿಗೆ ಜೈವಿಕ ತಂತ್ರಜ್ಞಾನದ ಏಕೀಕರಣವು ಸಂಶೋಧನಾ ದಕ್ಷತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎಂದು ಒತ್ತಿ ಹೇಳಿದ್ದಾರೆ. Medical profession, I can recall 20 years back, the sports medicine was very much looked down upon. And in the medical parlance, sports doctor means वैसे ही है. A failed medico was a sports. Now it's such a lucrative process. For each of the tournament, they are paid much more than a general physician. And so also we are going to witness a day when we would have space physicians, in fact. Like most of the experiments which were done by Shubhashu Shukla, half of them were related to life sciences, health and biotechnology. They were related to biogenesis, the muscle wasting and recouping. They were related to the cognitive effects of electronic gaze and central electronic watching. Ideally, a physician could have been doing that, but since we didn't have a physician to fly, soon we will have a bunch of astronauts also trained as physicians. There's more number of such flights happening from across the globe. And again, we will be among the first to have an institutionalized understanding between the Department of the Space and the Department of Biotechnology. Again, many of the other countries don't have that. ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿಂದು ಭಾರತ ರಣಭೂಮಿ ದರ್ಶನ ಯಾತ್ರೆಯ ಸಮಾರೋಪ ಸಮಾರಂಭಕ್ಕೆ ಚಾಲನೆ ನೀಡಿದರು. ಸುಮಾರು 3,400 ಕಿಲೋಮೀಟರ್ ದೂರ ಕ್ರಮಿಸಿದ 22 ದಿನಗಳ ಪ್ರಯಾಣದ ಸಮಾರೋಪ ಸಮಾರಂಭ ಇದಾಗಿದೆ. ಈ ತಿಂಗಳ 3ರಂದು ದ್ವಾರಕಾದಿಂದ ಆರಂಭವಾದ ಯಾತ್ರೆಯನ್ನು ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ, ಗಡಿ ಭದ್ರತಾ ಪಡೆ ಮುನ್ನಡೆಸಿತು. ಗುಜರಾತ್ ಮತ್ತು ರಾಜಸ್ಥಾನದ ಪ್ರಮುಖ ಸ್ಥಳಗಳಲ್ಲಿ ಸಂಚರಿಸಿದ ಈ ಯಾತ್ರೆ ದೇಶದ ಸಮರವೀರರಿಗೆ ನಮನ ಸಲ್ಲಿಸಿತು. ದೇಶದ ಶ್ರೀಮಂತ ಸೇನಾ ಪರಂಪರೆಯನ್ನು ಅನಾವರಣಗೊಳಿಸಿತು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ಕೇಂದ್ರೀಯ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಸಿಬಿಡಿಸಿ ಆಧಾರಿತ ಆಹಾರ ಸಬ್ಸಿಡಿ ವಿತರಣಾ ಪ್ರಾಯೋಗಿಕ ಯೋಜನೆಯನ್ನು ಸರ್ಕಾರ ನಾಳೆ ಪುದುಚೇರಿಯಲ್ಲಿ ಆರಂಭಿಸಲಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ, ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ನಾಥನ್, ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ, ಕೇಂದ್ರ ಗ್ರಾಹಕ ವ್ಯವಹಾರಗಳ ರಾಜ್ಯ ಸಚಿವ ನಿಮುಬೆನ್ ಜಯಂತಿಭಾಯ್ ಬಂಭಾನಿಯಾ ಅವರ ಉಪಸ್ಥಿತಿಯಲ್ಲಿ ಪ್ರಾಯೋಗಿಕ ಯೋಜನೆ ಉದ್ಘಾಟನೆಗೊಳ್ಳಲಿದೆ. ಈ ಉಪಕ್ರಮದಡಿಯಲ್ಲಿ ಆಹಾರ ಸಬ್ಸಿಡಿಯನ್ನು ರಿಸರ್ವ್ ಬ್ಯಾಂಕ್ ನೀಡುವ ಡಿಜಿಟಲ್ ಕರೆನ್ಸಿ ಟೋಕನ್ಗಳ ರೂಪದಲ್ಲಿ ಗುರುತಿಸಲಾದ ಫಲಾನುಭವಿಗಳ ಡಿಜಿಟಲ್ ವಾಲೆಟ್ಗಳಿಗೆ ಜಮೆ ಮಾಡಲಾಗುತ್ತದೆ. ಈ ಸಿಬಿಡಿಸಿ ಟೋಕನ್ಗಳನ್ನು ಅಧಿಕೃತ ವ್ಯಾಪಾರಿಗಳು ಮತ್ತು ನ್ಯಾಯಬೆಲೆ ಅಂಗಡಿಗಳಲ್ಲಿ ಅರ್ಹ ಆಹಾರ ಧಾನ್ಯಗಳನ್ನು ಖರೀದಿಸಲು ಮಾತ್ರ ಬಳಸಬಹುದಾಗಿದೆ. ಪೈಲಟ್ ಯೋಜನೆಯನ್ನು ಪುದುಚೇರಿ ಸರ್ಕಾರ, ಆರ್ಬಿಐ, ಸಾರ್ವಜನಿಕ ಹಣಕಾಸು ನಿರ್ವಹಣಾ ವ್ಯವಸ್ಥೆ ಮತ್ತು ಕೆನರಾ ಬ್ಯಾಂಕ್ನ ಸಹಯೋಗದೊಂದಿಗೆ ಜಾರಿಗೆ ತರಲಾಗುತ್ತದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ನಾಳೆಯಿಂದ ಮಾರ್ಚ್ 7ರವರೆಗೆ ಭಾರತ, ಆಸ್ಟ್ರೇಲಿಯಾ ಮತ್ತು ಜಪಾನ್ಗೆ ಭೇಟಿ ನೀಡಲಿದ್ದಾರೆ. ಮೊದಲ ಚರಣದಲ್ಲಿ ಭಾರತ ಪ್ರವಾಸ ಕೈಗೊಳ್ಳಲಿರುವ ಅವರು ಮೊದಲಿಗೆ ಮುಂಬೈಗೆ ಭೇಟಿ ನೀಡಲಿದ್ದು ವಿವಿಧ ಉದ್ಯಮಿಗಳನ್ನು ಭೇಟಿಯಾಗಲಿದ್ದಾರೆ. ಮಾರ್ಚ್ 2ರಂದು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. ಈ ವೇಳೆ ಕೃತಕ ಬುದ್ಧಿಮತ್ತೆ, ರಕ್ಷಣೆ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಆರ್ಥಿಕ ಪ್ರಗತಿ ಸಾಧಿಸಲು ಉಭಯ ದೇಶಗಳು ನಿರ್ವಹಿಸಬೇಕಾದ ಪ್ರಮುಖ ಪಾತ್ರ ಕುರಿತು ಇದೇ ವೇಳೆ ವಿಸ್ತೃತ ಚರ್ಚೆ ನಡೆಯಲಿದೆ. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶವಾಗಿದ್ದು ಜಾಗತಿಕ ವ್ಯಾಪಾರ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ.
ಭಾರತ ಮತ್ತು ಕೆನಡಾ 30.8 ಶತಕೋಟಿ ಡಾಲರ್ ವಹಿವಾಟು ಹೊಂದಿವೆ. 2030ರ ವೇಳೆಗೆ ಭಾರತ ಮತ್ತು ಕೆನಡಾ 50 ಶತಕೋಟಿ ಡಾಲರ್ ವಹಿವಾಟು ನಡೆಸುವ ಗುರಿ ಹೊಂದಿದೆ ಎಂದು ಹೇಳಲಾಗಿದೆ. ಶಿವಮೊಗ್ಗದ ಶಾಲಾ ವಿದ್ಯಾರ್ಥಿ ಹತ್ಯೆ ಪ್ರಕರಣ ಸಂಬಂಧ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಸಂಬಂಧ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಘಟನೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದು, ಮೃತ ವಿದ್ಯಾರ್ಥಿಯ ಕುಟುಂಬಕ್ಕೆ ನೆರವಾಗುವುದರ ಜತೆಗೆ ಕೃತ್ಯದಲ್ಲಿ ಭಾಗಿಯಾದ ಪ್ರತಿಯೊಬ್ಬ ಅಪರಾಧಿಗೂ ಕಾನೂನಿನ ಮೂಲಕ ಶಿಕ್ಷೆಯಾಗುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗಿ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗುವುದು ದುರದೃಷ್ಟಕರ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಈಗಾಗಲೇ ಸೂಚಿಸಲಾಗಿದೆ. ಶಾಲೆಯ ಸುತ್ತಮುತ್ತ ಕಾನೂನು ಬಾಹಿರ ಕೃತ್ಯಗಳು ನಡೆಯದಂತೆ ಆಡಳಿತ ಮಂಡಳಿ ನಿಗಾ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಮೃತಪಟ್ಟ ಬಾಲಕನ ಸರ್ಕಾರದ ವತಿಯಿಂದ 15 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ವಿದ್ಯಾರ್ಥಿ ಹತ್ಯೆಗೊಳಗಾದ ಪ್ರಕರಣ ಸಂಬಂಧ ಈಗಾಗಲೇ ನಗರದ ಎಲ್ಲೆಡೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವ ಜಿ. ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಅವರು, ಘಟನೆಗೆ ಸಂಬಂಧ ಈಗಾಗಲೇ ನಗರದಲ್ಲಿ ಭಯದ ವಾತಾವರಣವಿದ್ದು ಶಾಂತಿ ಕಾಪಾಡುವಂತೆ ಜನರಿಗೆ ಮನವಿ ಮಾಡಲಾಗಿದೆ. ಕಾನೂನು ಚೌಕಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಂಪೂರ್ಣ ವರದಿ ಬಂದ ನಂತರ ಸತ್ಯಾಂಶ ಹೊರಬೀಳಲಿದೆ ಎಂದು ಹೇಳಿದರು. ಸಿಟಿನಲ್ಲಿರುತ್ತೆ, ಅದು ಒಂದು ಭಾಗ, ಅದಕ್ಕೂ ಹೋಗ್ತೀನಿ. ಪೊಲೀಸ್ ಇಲಾಖೆ ಕೆಲಸಗಳೇನಾರು ಇದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಹೋಗ್ತೀನಿ. ಪರಿಸ್ಥಿತಿ ಕಂಟ್ರೋಲ್ ಅಲ್ಲಿ ಇದೆ. ಅಲ್ಲಿ ಫೋರ್ಸ್ ಕೂಡ ಎಕ್ಸ್ಟ್ರಾ ಫೋರ್ಸ್ ಕೂಡ ಇಟ್ಟಿದ್ದೇವೆ. ನಾವು ವಿ ಆರ್ ಆಲ್ಸೋ ಅಪೀಲಿಂಗ್, ಐ ಹ್ಯಾವ್ ಅಪೀಲ್ ಟು ಪೀಪಲ್, ಶಾಂತಿ ಮೇಂಟೈನ್ ಮಾಡಿ ಅಂತ ಹೇಳಿ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅದನ್ನ ಮಾಡ್ತೀವಿ. ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ನೇತೃತ್ವದಲ್ಲಿ ನಿನ್ನೆ ಜಿಲ್ಲಾ ಸಲಹಾ ಸಮಿತಿ ಹಾಗೂ ಪರಿಶೀಲನಾ ಸಮಿತಿ ಸಭೆ ನಡೆಸಲಾಯಿತು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವ್ಯವಸ್ಥಾಪಕ ಎಂ ರಾಘವೇಂದ್ರ, ಆರ್ಬಿಐನ ಪ್ರಾದೇಶಿಕ ವ್ಯವಸ್ಥಾಪಕ ಅರುಣ್ ಕುಮಾರ್, ನಬಾರ್ಡ್ ಜಿಲ್ಲಾ ವ್ಯವಸ್ಥಾಪಕ ವಿನ್ನತ್, ಕೆನರಾ ಬ್ಯಾಂಕ್ ವಿಭಾಗೀಯ ವ್ಯವಸ್ಥಾಪಕರಾದ ಸುನೀತಾ ಸೇರಿದಂತೆ ವಿವಿಧ ಬ್ಯಾಂಕ್ಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಪಿಎಂಎಫ್ಎಂಇ ಹಾಗೂ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈವರೆಗೆ ಆಗಿರುವ ಪ್ರಗತಿ ಕುರಿತು ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಬಿ ಮಂಜುನಾಥ್ ಸಭೆಗೆ ಮಾಹಿತಿ ನೀಡಿದರು. ಬಳಿಕ ಡಾ ಎಸ್ ಆಕಾಶ್ ಜಿಲ್ಲೆಯ ವಿವಿಧ ಬ್ಯಾಂಕ್ಗಳಲ್ಲಿ 10 ವರ್ಷಕ್ಕೂ ಹೆಚ್ಚು ಕಾಲ ಯಾವುದೇ ವ್ಯವಹಾರವಿಲ್ಲದ ಖಾತೆಯಲ್ಲಿರುವ ಹಣವನ್ನು ವಾರಸುದಾರರಿಗೆ ತಲುಪಿಸಲು ವಿಶೇಷ ಅಭಿಯಾನವನ್ನು ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಕನ್ನಡ ಮಾತಾಡೋರ್ನ ಕಂಪಲ್ಸರಿ ಹಾಕಿ, ಅಲ್ಲಿರುವ ವಯಸ್ಸಾದವರು ಕನ್ನಡ ಬಿಟ್ಟು ಬೇರೆ ಬರ್ದೇ ಇರೋರ್ನ ಯಾವತ್ತೂ ಸೌಲಭ್ಯ ಕೊಡದೇ ಇರೋ ರೀತಿಯಲ್ಲಿ ಇನ್ಸೆನ್ಸಿಟಿವ್ ಆಗಿ ಆಚೆ ತಳ್ಳೋ ರೀತಿಯಲ್ಲಿ ಆಗ್ಬಾರ್ದು. ಬೇಜಾರಾಗಿ ಡಿಸಪಾಯಿಂಟ್ ಆಗಿ ಬ್ಯಾಂಕ್ ನಿಂದ ನನಗೆ ಇಲ್ಲೇನೋ ಸವಲತ್ತು ಸಿಗಲ್ಲ ಬಿಡು, ಇಲ್ಲಿ ನನ್ನ ಕೆಲಸ ಆಗಲ್ಲ ಬಿಡು ಅಂತ ಅನ್ಕೊಂಡು ಆಚೆ ಹೋಗೋ ರೀತಿಯಲ್ಲಿ ಆಗ್ಬಾರ್ದು. ಈಗ ಆರ್ಬಿಐ ರೆಪ್ರೆಸೆಂಟೇಟಿವ್ ಅಧಿಕಾರಿಗಳು ಹೇಳಿದಾಗೆ 3 ಭಾಷೆಯಲ್ಲಿ ಎಲ್ಲಾ ಐಸಿ ಮಟೀರಿಯಲ್ಗಳು 3 ಭಾಷೆಯಲ್ಲಿ ಇರೋ ರೀತಿಯಲ್ಲಿ ಕಂಪಲ್ಸರಿ ಎನ್ಶೂರ್ ಮಾಡಿ. ಇಲ್ಲೆಲ್ಲ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ಇದ್ದೀರಿ, ರೆಪ್ರೆಸೆಂಟೇಟಿವ್ಸ್ ಇದ್ದೀರಿ, ನಿಮ್ಮ ಎಲ್ಲಾ ಬ್ರಾಂಚ್ಗೂ ನೀವೇ ಜವಾಬ್ದಾರರು. ಎಸ್ಪೆಷಲಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿರುವಂತಹ ಬ್ಯಾಂಕ್ ಬ್ರಾಂಚಸ್ ಗಳಿಗೆ ನೀವೇ ಜವಾಬ್ದಾರರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ 34ನೇ ನುಡಿ ಹಬ್ಬ ನಿನ್ನೆ ನಡೆಯಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್, ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾ ಟಿವಿ ಪರಮಶಿವಮೂರ್ತಿ, ನಾಡೋಜ ಡಾ ಎಚ್ಸಿ ಸತ್ಯಂ ಮತ್ತು ಸಿ ಮಹದೇವಪ್ಪ, ಸಾಹಿತಿ ಮರುಳಸಿದ್ದಪ್ಪ ಹಾಗೂ ವಿಶ್ವವಿದ್ಯಾಲಯದ ವಿವಿಧ ನಿಕಾಯಗಳ ಡೀನ್ ಮತ್ತು ಅಧಿಕಾರಿಗಳು ಮತ್ತು ಸಿಂಡಿಕೇಟ್ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಘಟಿಕೋತ್ಸವದಲ್ಲಿ 123 ಅಭ್ಯರ್ಥಿಗಳಿಗೆ ಸ್ನಾತಕೋತ್ತರ ಪದವಿ, 107 ಮಂದಿಗೆ ಪಿಎಚ್ಡಿ ಹಾಗೂ ಶತಾಯುಷಿ ಪ್ರೊಫೆಸರ್ ಸಿ ಮಹದೇವಪ್ಪ, ಮಾರ್ಕ್ಸ್ವಾದಿ ಡಾ ಜಿ ರಾಮಕೃಷ್ಣಪ್ಪ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಹಾಗೂ ಡಾ ಎಚ್ಸಿ ಸತ್ಯಂ ಸೇರಿ 3 ಗೌರವ ನಾಡೋಜ ಪ್ರದಾನ ಮಾಡಲಾಯಿತು.
ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿಜಯನಗರ ಸಾಮ್ರಾಜ್ಯ ಹೇಗೆ ವಿಶ್ವವಿಖ್ಯಾತಿಯನ್ನು ಪಡೆದಿತ್ತೋ ಹಾಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯವೂ ಕೂಡ ಪರಂಪರೆ ಸಮೃದ್ಧಿಯ ಜೊತೆಗೆ ಆಧುನಿಕ ಶಿಕ್ಷಣವನ್ನು ಮೇಳೈಸಿಕೊಂಡು ವಿಶಿಷ್ಟತೆಯಿಂದ ಕೂಡಿದೆ. ಕನ್ನಡ ವಿಶ್ವವಿದ್ಯಾಲಯ ಅನೇಕ ಸಂಶೋಧನಾ ಕೃತಿಗಳನ್ನು ಪ್ರಸಾರಾಂಗದ ಮೂಲಕ ಪ್ರಕಟಿಸಿ ಓದುಗರನ್ನು ಸೆಳೆಯುತ್ತಿದೆ ಎಂದು ತಿಳಿಸಿದರು. प्रशासनिक कर्मचारियों और अभिभावकों को धन्यवाद देता हूं जिन्होंने इन विद्यार्थियों के जीवन को संवारने में अपना महत्वपूर्ण योगदान दिया है. ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ರಾಜಕೀಯ ಮತ್ತು ಭಾವನಾತ್ಮಕ ಕಾರಣಗಳು ಹಾಗೂ ಅವೈಜ್ಞಾನಿಕವಾಗಿ ಮತ್ತು ದೂರದೃಷ್ಟಿಯ ಕೊರತೆಯಿಂದ ಹಲವಾರು ಜಿಲ್ಲೆಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿರುವುದರಿಂದ ಅವು ಇಂದು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿವೆ. ಉಪಸಮಿತಿಗಳನ್ನು ರಚಿಸಿ ವಿಶ್ವವಿದ್ಯಾಲಯಗಳ ಉನ್ನತೀಕರಣಕ್ಕೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಬಹುಶಃ ಇದು ಇವತ್ತು ವಿಶ್ವವಿದ್ಯಾಲಯಗಳ ಕೆಲವು ಸಮಸ್ಯೆಗಳಿಗೆ ಮೂಲ ಕಾರಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಘಟಿಕೋತ್ಸವ ಭಾಷಣ ಮಾಡಿದ ಸಾಹಿತಿ ಮರುಳಸಿದ್ದಪ್ಪ, ಕನ್ನಡದ ಬಗ್ಗೆ ಸರ್ಕಾರಗಳು ಪ್ರೋತ್ಸಾಹ ನೀಡುವುದರಿಂದ ಮಾತ್ರ ಕನ್ನಡ ಸದೃಢವಾಗುತ್ತದೆ ಎಂಬುದನ್ನು ಮರೆಯಬಾರದು. ಎಲ್ಲಿಯವರೆಗೆ ಶಾಲಾ ಶಿಕ್ಷಣದಲ್ಲಿ ಕನ್ನಡಕ್ಕೆ ಅಗ್ರ ಮನ್ನಣೆ ದೊರೆಯುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡದ ನಿಜವಾದ ಪ್ರಗತಿ ಸಾಧ್ಯವಿಲ್ಲ ಎಂದರು. ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡಿನ ವ್ಯಾಪ್ತಿ ಇತ್ತೆಂದು ಬಣ್ಣಿಸುವ ಕವಿರಾಜ ಮಾರ್ಗವು 9ನೇ ಶತಮಾನಕ್ಕೆ ಸೇರಿದ್ದು. ಅಂದಿನಿಂದ ಇಂದಿನವರೆಗೆ ಕನ್ನಡ ಸಂಸ್ಕೃತಿಯು ಹಲವು ಘಟ್ಟಗಳನ್ನು ದಾಟಿ ಬಂದಿದೆ. ಹಲವು ಸಂಘರ್ಷಗಳನ್ನು ಗೆದ್ದು ಉಜ್ವಲತೆಯನ್ನು ಕಾಪಾಡಿಕೊಂಡು ಬಂದಿದೆ. ಕುಲಪತಿ ಡಾ ಟಿವಿ ಪರಮಶಿವಮೂರ್ತಿ, ಭಾರತದಲ್ಲೇ ಮೊದಲ ಬಾರಿಗೆ ಸಂಗೀತ ವಿಶ್ವವಿದ್ಯಾಲಯದಿಂದ ತಯಾರಿ ನಡೆಸಲಾಗುತ್ತಿದೆ. ಎಐ ಕುರಿತಂತೆ ಇತ್ತೀಚೆಗೆ ಕನ್ನಡದಲ್ಲಿ ಪುಸ್ತಕ ಪ್ರಕಟಿಸಲಾಗಿದೆ. ಅಲ್ಲದೆ ಲಂಬಾಣಿ ಭಾಷೆಯಲ್ಲಿ ನಿಘಂಟು ಪುಸ್ತಕ ಪ್ರಕಟಿಸಲಾಗಿದೆ. ವಿವಿಧ ಹಿಂದುಳಿದ ಬುಡಕಟ್ಟು ವಿದ್ಯಾರ್ಥಿಗಳ ಸಂಶೋಧನೆ ಕುರಿತು ಕನಸನ್ನು ನನಸಾಗಿಸಿದೆ ಎಂದು ತಿಳಿಸಿದರು. ಭಾಜನರಾಗಿದ್ದಾರೆ ಪ್ರೊಫೆಸರ್ ಚಿನ್ನಸ್ವಾಮಿ ಸೋಸಲೆಯವರು ಮೈಕೋ ಸಂಸ್ಥೆ ಕೊಡಮಾಡುವ ಕಿಟಲ್ ಪ್ರಶಸ್ತಿ ಪಡೆದಿದ್ದಾರೆ. ಪ್ರೊಫೆಸರ್ ವೀರೇಶ್ ಬಡಿಗೇರ ಅವರು ಡಾಕ್ಟರ್ ಶರಣಮ್ಮ ಗೋರೆಬಾಳ ಪುಸ್ತಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯುವ ಜನರು ಕೃಷಿ ಬೇಡವೆಂದು ಹಳ್ಳಿ ತೊರೆದು ನಗರಕ್ಕೆ ಬಂದು ನೆಲೆಸುತ್ತಿದ್ದಾರೆ. ಆದರೆ ಚಾಮರಾಜನಗರದ ಸಾಫ್ಟ್ವೇರ್ ಎಂಜಿನಿಯರ್ ಒಬ್ಬರು ಮೇಕ್ ಇನ್ ಇಂಡಿಯಾ ಪ್ರೇರಣೆಯಿಂದ ಸಾವಯವ ಕೃಷಿಯಲ್ಲಿ ತೊಡಗಿ ಸಾವಯವ ಬೆಲ್ಲ ತಯಾರಿಕೆ ಜೊತೆಗೆ ರಾಸಾಯನಿಕ ಮುಕ್ತ ಹಣ್ಣಿನ ರಸ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ಸ್ವಾವಲಂಬಿ ಬದುಕಿಗೆ ಮಾದರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ನಮ್ಮ ಪೂರ್ವಜರು ಮಾಗಿದ ಹಣ್ಣನ್ನ ಹಿಂಡಿ ರಸ ತೆಗೆದು ಆರೋಗ್ಯಪೂರ್ಣ ಪಾನೀಯ ಮಾಡಿ ಕುಡಿಯುತ್ತಿದ್ದರು. ಆದರೆ ಇಂದು ಕಂಪನಿಗಳು ತಯಾರಿಸುವ ತಂಪು ಪಾನೀಯ ಹೆಚ್ಚಿನ ಸಕ್ಕರೆ ಅಂಶದಿಂದ ಕೂಡಿದ್ದು ಆರೋಗ್ಯಕ್ಕೆ ಹಾನಿಕರ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇತರ ಹಲವು ಸಂಸ್ಥೆಗಳು ಹೇಳಿವೆ. ಈಗೇಕೆ ಈ ಮಾತು ಅಂತೀರಾ? ಅದಕ್ಕೆ ಕಾರಣ ಇದೆ. ಆಧುನಿಕತೆಯ ಸ್ಪರ್ಶದಲ್ಲಿ ತಾಜಾ ಹಣ್ಣಿನ ರಸ ಈಗ ಪೊಟ್ಟಣದಲ್ಲೂ ಲಭಿಸುತ್ತದೆ. ರಾಸಾಯನಿಕ ಮುಕ್ತ ಹಣ್ಣಿನ ರಸ ತಯಾರಿಕೆ ಚಾಮರಾಜನಗರ ಯುವಕ ಶ್ರೀನಿಧಿ ಸ್ವಾವಲಂಬಿ ಬದುಕಿಗೂ ಆಧಾರವಾಗಿದೆ. ಅವರನ್ನ ಉದ್ಯಮಪತಿ ಮಾಡಿದೆ. ಶ್ರೀನಿಧಿಯವರು ಸಾಫ್ಟ್ವೇರ್ ಎಂಜಿನಿಯರಿಂಗ್ ಓದಿದ್ದರೂ ಪ್ರಧಾನಮಂತ್ರಿ ಆತ್ಮನಿರ್ಭರ ಪ್ರೇರಣೆ ಹಾಗೂ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿ ತಮ್ಮ ಜಮೀನಿನಲ್ಲಿ ಸಾವಯವ ಕೃಷಿ ಪದ್ಧತಿಯಡಿ ಕಬ್ಬು ಬೆಳೆದು ರಾಸಾಯನಿಕ ಮುಕ್ತವಾದ ಬೆಲ್ಲ ತಯಾರಿಸುವುದರ ಜೊತೆಗೆ ಸಾವಯವ ಕೃಷಿಕರಿಂದ ಬೇಲದ ಹಣ್ಣು, ಇರಳಿಕಾಯಿ, ಬೆಟ್ಟದ ನೆಲ್ಲಿ, ದ್ರಾಕ್ಷಿ ಹಾಗೂ ಪೈನಾಪಲ್ನಂತಹ ಹಣ್ಣುಗಳನ್ನು ಖರೀದಿಸಿ ಪಾನೀಯಗಳನ್ನು ತಯಾರಿಸಿ ಮಾರಾಟ ಮಾಡಿ ಆರ್ಥಿಕವಾಗಿ ಪ್ರಗತಿ ಸಾಧಿಸಿದ್ದಾರೆ. ಶ್ರೀನಿಧಿ ಅವರ ಈ ಸಾಹಸಕ್ಕೆ ಅವರ ತಾಯಿ ಮೀನಾಕ್ಷಿ ಕೈಜೋಡಿಸಿದ್ದಾರೆ. ಇವರ ಮಳಿಗೆಯಲ್ಲಿ ಬೆಲ್ಲ ಹಾಗೂ ಸಾವಯವ ಹಣ್ಣುಗಳಿಂದ ತಯಾರಿಸಲಾಗುವ ಪಾನೀಯಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಚಾಮರಾಜನಗರ ಪಟ್ಟಣದಲ್ಲಿ ಬೆಳಗಿನ ಜಾವದಲ್ಲಿ ವಾಯುವಿಹಾರ ಮಾಡುವ ಜನರು ಸಾವಯವ ಪಾನೀಯ ಕುಡಿದು ಸಾಗುತ್ತಾರೆ. ಬೇಡಿಕೆ ವ್ಯಾಪಾರ ಹೆಚ್ಚಿದಂತೆ ಶ್ರೀನಿಧಿ 10 ಕಾರ್ಮಿಕರಿಗೆ ಉದ್ಯೋಗ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯುವಕರಿಗೆ
ನೀವು ಉದ್ಯೋಗ ಕೇಳುವವರಾಗಬೇಡಿ, ಉದ್ಯೋಗ ನೀಡುವವರಾಗಿ ಎಂದು ನೀಡಿರುವ ಕರೆಯು ಶ್ರೀನಿಧಿಗೆ ಪ್ರೇರಣೆಯಾಗಿದೆ. 10 ವರ್ಷದಿಂದಲೂ ತಾವು ನೈಸರ್ಗಿಕ ಕೃಷಿ ಮಾಡುತ್ತಿದ್ದು, ತಾವೇ ಬೆಲ್ಲ ತಯಾರಿಸಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದು, ಜನರಿಗೆ ರಾಸಾಯನಿಕ ಮುಕ್ತ ಬೆಲ್ಲ ಪಾನೀಯ ನೀಡುತ್ತಿರುವುದಾಗಿ ತಿಳಿಸುತ್ತಾರೆ. ಪ್ರಧಾನಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನ ಇನ್ಸ್ಪೈರ್ ಆಗಿ ತಗೊಂಡು ಒಂದು ಸಣ್ಣ ಮನೆಯಿಂದ ಸ್ಟಾರ್ಟ್ ಮಾಡಿರೋಂಥ ಉದ್ಯಮ ಈಗ ಇಂಡಸ್ಟ್ರಿ ಮಟ್ಟಕ್ಕೆ ಬಂದಿದೆ. ಈಗ ನಾವು ಒಂದು 10 ಜನಕ್ಕೆ ಕೆಲಸವನ್ನ ಕೊಟ್ಟಿದ್ದೀವಿ. ಇದರಲ್ಲಿ ನಾವು ಸ್ವಂತ ಉದ್ದಿಮೆ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ನಾವು ಸ್ವಾವಲಂಬಿ ಆಗೋದ್ರ ಜೊತೆಗೆ ನಮ್ಮ ಜೊತೆ ಯಾರು ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಕೆಲಸದವರು, ಅವರು ಸ್ವಾವಲಂಬಿ ಆಗ್ತಾ ಇದ್ದಾರೆ. ಒಂದು 10 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ. ಅದರಿಂದ ನನಗೆ ತುಂಬಾ ಖುಷಿಯಾಗಿದೆ. ಕಂಪನಿಯೊಂದರಲ್ಲಿ ಕೆಲಸದಲ್ಲಿದ್ದ ಶ್ರೀನಿಧಿ ಗೆಳೆಯ ಮಂಜುನಾಥ್ ಸಹ ಉದ್ಯೋಗ ತೊರೆದು ಈ ಉದ್ಯಮದ ಭಾಗವಾಗಿ ಜನರ ಸ್ವಾಸ್ಥ್ಯ ಕಾಪಾಡುವ ಈ ಕೆಲಸ ತಮಗೆ ತೃಪ್ತಿ ತಂದಿದೆ ಎನ್ನುತ್ತಾರೆ. ಸಿಸ್ಟಮ್ ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೇನು ಅಂತ ಇದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅವನ ಕಾನ್ಸೆಪ್ಟ್ ಬಂದು ರಾಸಾಯನಿಕ ಮುಕ್ತ ಜೀವನ ಕೊಡಬೇಕು ಜನಗಳಿಗೆ, ಆ ರೀತಿ ಜ್ಯೂಸ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೂ ಅವನ ಮಾತುಗಳು ಪ್ರೇರೇಪಣೆಗೊಂಡು ನಾನು ಮಾಡ್ತಿದ್ದ ಕೆಲಸನ ಬಿಟ್ಟು ಇವ್ರ ಜೊತೆ ಕೈ ಜೋಡಿಸೋಣ ಅಂತ ಬಂದು ಜಾಯ್ನ್ ಆಗಿದೆ. ಕಳೆದ 1 ವರ್ಷದಿಂದ ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಈ ಕೆಲಸ ನನಗೆ ತುಂಬಾ ತೃಪ್ತಿ ತಂದಿದೆ. ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರು ರಾಸಾಯನಿಕ ಮುಕ್ತ ಉತ್ಪನ್ನ ತಯಾರಿಸುವ ತಮ್ಮ ಕಾರ್ಯದ ಬಗ್ಗೆ ಸಂತೃಪ್ತಿ ವ್ಯಕ್ತಪಡಿಸುತ್ತಾರೆ. ನಮ್ಮ ಮಕ್ಕಳು ಎಜುಕೇಶನು, ನಮ್ಮ ಮನೆಯವರ ಆರೋಗ್ಯ, ನಮ್ಮ ಆರೋಗ್ಯ, ಮನೆಗೆ ಏನೇನು ಬೇಕು ಸಾಮಾನುಗಳೆಲ್ಲ ಒದಗಿಸ್ಕೊಂಡಿದ್ದೀವಿ. ಬೇರೆ ಕಡೆ ಎಲ್ಲ ಕೆಲಸ ಮಾಡೋಕ್ಕಾಗ ಇಲ್ಲೇ ಕೆಲಸ ದೊರಕಿಸ್ಕೊಂಡಿದ್ದೀವಿ. ಇಲ್ಲಿ ನಾವು ತಯಾರಿಸಂಥ ಜ್ಯೂಸ್ಗಳಲ್ಲಿ ಕೆಮಿಕಲ್ಗಳು ಏನೂ ಇರಲ್ಲ. ನಮ್ಮ ಚಾಮರಾಜನಗರದಲ್ಲಿ ಇಷ್ಟಪಟ್ಟು ಎಲ್ಲರೂ ಕುಡಿತಾ ಇದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಸಾವಯವ ಕೃಷಿ ಪದ್ಧತಿಯಡಿ ಬೆಳೆದ ಕಬ್ಬಿನಿಂದ ತಯಾರಿಸುವ ಬೆಲ್ಲ ಹಾಗೂ ರಾಸಾಯನಿಕ ಮುಕ್ತ ಹಣ್ಣಿನ ಪಾನೀಯ ಖರೀದಿಸುವ ಗ್ರಾಹಕರು ಈ ಬಗ್ಗೆ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ಈ ಬೆಲ್ಲದ ಪುಡಿಗೆ ನಾನು ಬಹಳಷ್ಟು ವರ್ಷಗಳಿಂದ ಗ್ರಾಹಕ. ನಮ್ಮ ಮನೆಯಲ್ಲಿ ಅದನ್ನು ಬಳಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಅನೇಕ ಸ್ನೇಹಿತರಿಗೂ ಕೂಡ ಇದನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅವರು ಕೂಡ ತುಂಬ ಸಂತೋಷ ಪಟ್ಟಿದ್ದಾರೆ. ಅನೇಕ ಜನರಿಗೆ ಗಿಫ್ಟ್ ಮಾಡಿದ್ದೀನಿ ನಾನು, ನೋಡಿ ಇಷ್ಟು ಚೆನ್ನಾಗಿದೆ ಅಂತ. ಅಷ್ಟೇ ಎಷ್ಟು ಉತ್ತಮವಾಗಿ ಅವರು ಬೆಲ್ಲವನ್ನು ತಯಾರಿಸ್ತಾರೋ ಅಷ್ಟೇ ಉತ್ತಮವಾಗಿ ಪ್ಯಾಕಿಂಗ್ ಕೂಡ ಮಾಡ್ತಾರೆ. ಬಹಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆಯ್ತಾ, ಬರೀ ಹೊಟ್ಟೆಯಲ್ಲಿ ಕೂಡ ಇದೀವಿ. ನಿಮ್ಗೆ ಏನೇ ಮಲಬದ್ಧತೆ ಆಗ್ಲಿ ಬೇರೆ ಯಾವುದೇ ಒಂದು ಇದಿದ್ದು ನಿಮ್ಗೆ ಈ ನೆಲ್ಲಿಕೆ 108 ಕಾಯಿಲೆಗಳು ವಾಸಿ ಆಗುತ್ತೆ. ಬಹಳ ಚೆನ್ನಾಗಿದೆ. ಹೀಗೆ ದೇವರು ನಮ್ಮ ಚಾಮರಾಜನಗರಕ್ಕೆ ಒಳ್ಳೆ ಅತ್ಯುತ್ತಮವಾದ ಒಂದು ಪ್ರಾಡಕ್ಟ್ ನಮ್ಮ ನಗರಕ್ಕೆ ಕೊಟ್ಟಿದ್ದಾರೆ. ಇದರಿಂದ ಸಾವಿರಾರು ಜನ ಮಂದಿ ಆರೋಗ್ಯವಂತರಾಗಿದ್ದಾರೆ. ಇದರಿಂದ ಗ್ರಾಹಕರಿಗೆ ಒಂದು ಯಾವುದೇ ರಾಸಾಯನಿಕ ಇಲ್ಲದಂತ ಮತ್ತೆ ಔಷಧಿಗಳಿಲ್ಲದಂತ ಒಂದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ದೊರಕ್ತಾ ಇದೆ. ನಾನು ಈ ಸುಮಾರು ಒಂದು 6-7 ವರ್ಷಗಳಿಂದ ಇವರ ಈ ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಸಕ್ಕರೆನೇ ಬಳಸೋದಿಲ್ಲ, ಶ್ರೀನಿಧಿ ಅವರಿಂದ ತೆಗೆದುಕೊಂಡು ಬಂದಂತ ಬೆಲ್ಲದ ಪುಡಿನೇ ಬಳಸೋದು. ಅದನ್ನೇ ನಾವು ಕಾಫಿ, ಟೀ, ಹಾಲು ಎಲ್ಲದಕ್ಕೂ ಕೂಡ ಬಳಸ್ತೀವಿ. ಮನಸ್ಸಿದ್ದರೆ ಮಾರ್ಗ ಎಂಬುದಕ್ಕೆ ಉದಾಹರಣೆಯಾದ ಈ ಯುವಕರಿಗೆ ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆ ಪ್ರೇರಣೆಯಾಗಿದೆ. ಯಾದಗಿರಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕೃಷಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಗರದಲ್ಲಿ ಸಿರಿಧಾನ್ಯ ನಡಿಗೆ ಜಾಥಾ ಆಯೋಜಿಸಲಾಗಿತ್ತು. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಜಾಥಾಕ್ಕೆ ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರು ಸೇರಿದಂತೆ ಇತರರು ಜಾಥಾದಲ್ಲಿ ಭಾಗವಹಿಸಿದ್ದರು. ರಾಗಿ, ಜೋಳ, ನವಣೆ, ಸಿರಿ, ಆರೋಗ್ಯಕ್ಕೆ ಇದುವೇ ಪರಿ. ಪೌಷ್ಟಿಕ ಆಹಾರ ಸಿರಿಧಾನ್ಯಗಳ ಆಧಾರ. ಸಿರಿಧಾನ್ಯ ಸೇವಿಸಿ ಆರೋಗ್ಯವಂತರಾಗಿರಿ ಎಂಬ ಭಿತ್ತಿಪತ್ರಗಳನ್ನು ಹಿಡಿದು ಹೆಜ್ಜೆ ಹಾಕಿದರು. ಸಿರಿಧಾನ್ಯಗಳ ಪ್ರಾಮುಖ್ಯತೆ ಕುರಿತು ಜಾಗೃತಿ ಮೂಡಿಸಲಾಯಿತು. ಬಳಿಕ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಕೃಷಿ ಇಲಾಖೆ ಸಿರಿಧಾನ್ಯಗಳ ಮಹತ್ವ ಹಾಗೂ ರಾಸಾಯನಿಕ ಗೊಬ್ಬರ ಬಳಕೆಯಿಂದಾಗುವ ಹಾನಿಗಳ ಬಗ್ಗೆ ವ್ಯಾಪಕ ಜಾಗೃತಿ ಮೂಡಿಸುವ ಅಗತ್ಯವಿದೆ. ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸಿರಿಧಾನ್ಯ ಬೆಳೆಗಳನ್ನು ಬೆಳೆಯಬೇಕು. ಅವುಗಳನ್ನು ಸೇವಿಸುವ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು.
ಸಿರಿಧಾನ್ಯ ಉಪಯೋಗ ಮಾಡೋದ್ರಿಂದ ಇವು ಶುಗರ್ ಆಗಲಿ, BP ಆಗಲಿ, ದಮ್ಮಾಗಲಿ ಇವು ಮುಂದೆ ಬರೋದಿಲ್ಲ, TB ಬರೋದಿಲ್ಲ. ಅದಕ್ಕೆ ಎಲ್ಲರೂ ಈ ಸಿರಿಧಾನ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಅದನ್ನೇ ಬೆಳೆದು ಅದನ್ನೇ ಊಟ ಮಾಡಬೇಕಂತ ಎಲ್ಲರಿಗೆ ನಾವು ಕಳಕಳಿಯಿಂದ ಕೇಳ್ಕೊಳ್ತೀವಿ. ಮತ್ತು ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಸಿರಿಧಾನ್ಯಗಳ ಬಳಕೆಯನ್ನು ಹೆಚ್ಚಿಸಲು ಜನರಲ್ಲಿ ವ್ಯಾಪಕ ಜಾಗೃತಿ ಮೂಡಿಸಲು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಇದು ಎಕರೇಜ್ ಕೂಡ ಅಂದ್ರೆ ಈಗ ರೈತರು ಎಲ್ಲ ಬೆಳೆಸ್ತಾ ಇದ್ದಾರೆ ಇದಕ್ಕೆಲ್ಲ. ಸೊ ಇದು ಒಂದು ಒಳ್ಳೆಯ ಒಂದು ಪಾಸಿಟಿವ್ ಸೈಕಲ್ ಅಂತ ಈಗ ಶುರುವಾಗಿದೆ. ಸೊ ಈ ತರನ ಪ್ರೋಗ್ರಾಮ್ಸ್ ನಾವು ಮಾಡಿದ್ರೆ ಇನ್ನೂ ಪಬ್ಲಿಕ್ ಅಲ್ಲಿ ಅವೇರ್ನೆಸ್ ಬಂದು ಇನ್ನೂ ಹೆಚ್ಚಿಗೆ ಯೂಸ್ ಆಗುತ್ತೆ, ರೇಟ್ಸ್ ಹೆಚ್ಚಿಗೆ ಆಗುತ್ತೆ, ಫಾರ್ಮರ್ಸ್ಗೆ ಕೂಡ ಅನುಕೂಲ ಆಗುತ್ತೆ. ಸೊ ಇದು ಒಂದು ಒಳ್ಳೆಯ ಪ್ರೋಗ್ರಾಮ್ ನಮ್ಮ ಕಡೆಯಿಂದ ಇವತ್ತು ನಾವು ಆಯೋಜನೆ ಮಾಡಿದ್ದೀವಿ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸಗೂರ್ ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನ ಅಂಶ ಇರುವುದರಿಂದ ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿದೆ ಎಂದು ಹೇಳಿದರು. ಮತ್ತು ಆರೋಗ್ಯ ನಾವು ಬಹಳ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಎಲ್ಲರೂ ಸಿರಿಧಾನ್ಯ ಯೂಸ್ ಮಾಡ್ರಿ ಅಂತ ಹೇಳಿ ಸಿರಿಧಾನ್ಯದ ಬಗ್ಗೆ ನಾವೆಲ್ಲ ಬೆಳಿಬೇಕು ಸರ್, ಪ್ರಚಾರ ಮಾಡ್ತಾ ಇದ್ದೀವಿ ಸರ್. ಸೊ ಇದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 20,000 ಎಕರ್ನಷ್ಟು ಅಂದ್ರೆ ಯಾವುದೇ ಸೋಲ್ ಕ್ರಾಪ್ ಇಲ್ಲ, ಇಂಟರ್ ಕ್ರಾಪಿಂಗ್ ಅಂತ ಹೇಳಿ ಮಿಶ್ರ ಬೆಳೆಯಾಗಿ ಅಲ್ಲಿ ಇಲ್ಲಿ ಬೆಳೀತಾ ಇದ್ದಾರೆ ಸರ್. ಇದರ ಬಗ್ಗೆ ಮತ್ತೆ ನಾವು ವ್ಯಾಪಕ ಪ್ರಚಾರ ಕೊಡ್ತೀವಿ. ಶ್ರೀಲಂಕಾದ ಆರ್ ಪ್ರೇಮದಾಸ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ T20 ವಿಶ್ವಕಪ್ ಕ್ರಿಕೆಟ್ನ ಸೂಪರ್ 8 ಹಂತದಲ್ಲಿ ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಮುಂದಿನ ಹಂತ ಪ್ರವೇಶಿಸಲು ಉಭಯ ತಂಡಗಳಿಗೆ ಗೆಲುವಿನ ಅನಿವಾರ್ಯತೆ ಇದೆ. ಹೀಗಾಗಿ ಪಂದ್ಯ ತೀವ್ರ ಕುತೂಹಲ ಕೆರಳಿಸಿದೆ. ಪಲ್ಲೆಕೆಲೆಯಲ್ಲಿ ಕಳೆದ ರಾತ್ರಿ ನಡೆದ ಸೂಪರ್ 8 ಹಂತದ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ 2 ವಿಕೆಟ್ಗಳಿಂದ ಪಾಕಿಸ್ತಾನ ತಂಡವನ್ನು ಸೋಲಿಸಿ ಸೆಮಿಫೈನಲ್ ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ ಪ್ರವಾಸ, ಬೆಂಜಮಿನ್ ನೆತನ್ಯಾಹು ಜತೆ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚೆ. ಮಹಾರಾಷ್ಟ್ರದ ಶೇಗಾವ್ನಲ್ಲಿ ರಾಷ್ಟ್ರೀಯ ಆರೋಗ್ಯ ಮೇಳ ಆಯೋಜನೆ, ಆಯುಷ್ ವೈದ್ಯ ಪದ್ಧತಿ ಕುರಿತು ಜನಜಾಗೃತಿ. ಶಿವಮೊಗ್ಗ ವಿದ್ಯಾರ್ಥಿ ಹತ್ಯೆ ಪ್ರಕರಣ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮತ್ತು T20 ವಿಶ್ವಕಪ್ ಕ್ರಿಕೆಟ್ ಸೂಪರ್ 8 ಹಂತದಲ್ಲಿಂದು ನ್ಯೂಜಿಲೆಂಡ್ ಶ್ರೀಲಂಕಾ ಮುಖಾಮುಖಿ. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.